ಪ್ರದೀಪ್ ಈಶ್ವರ್ ವಿರುದ್ಧ ತಿರುಗಿ ಬಿದ್ದ ಕೈ ಮುಖಂಡರು. ಇಪ್ಪತ್ತೆಂಟು ಹಿರಿಯ ಮುಖಂಡರ ಸಹಿ ಸಂಗ್ರಹಿಸಿ ಹೈಕಮಾಂಡ್ಗೆ ದೂರು. ಮಾಜಿ ಶಾಸಕ ಕೆಪಿಸಿಸಿ ಸದಸ್ಯ ಮುನಿಯಪ್ಪರಿಂದ ಸಹಿ ಸಂಗ್ರಹ. ಚಿಕ್ಕಬಳ್ಳಾಪುರದಲ್ಲಿ ದಿನದಿಂದ ದಿನಕ್ಕೆ ಪ್ರದೀಪ್ ಈಶ್ವರ್ ಮತ್ತು ಸ್ವಪಕ್ಷದ ಮುಖಂಡರ ನಡುವೆ ವೈಮನಸ್ಸು ತಾರಕಕ್ಕೇರ್ತಾ ಇದೆ. ಅತ್ತ ಮುನಿಸಿಕೊಂಡಿರುವ ಒಂದು ಗುಂಪು ಹಲವು ರೀತಿಯಲ್ಲಿ ಸಭೆಗಳನ್ನ ಮಾಡಿ ತಮ್ಮ ಕೋಪವನ್ನ ಹೊರಹಾಕ್ತಿದ್ದಾರೆ. ಇತ್ತ ಕೆ ಸುಧಾಕರ್ ಬೆಂಬಲಿಗರು ಸಭೆಯನ್ನ ಮಾಡಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಇದೆಲ್ಲದರ ನಡುವೆ ಇದೀಗ ಕಾಂಗ್ರೆಸ್ನ ಕೆಲವು ಮುಖಂಡರು ಪ್ರದೀಪ್ ಈಶ್ವರ್ ವಿರುದ್ಧ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದು ಹೈಕಮಾಂಡ್ಗೆ ದೂರು ನೀಡಲು ಸಜ್ಜಾಗಿದ್ದಾರೆ. ಒಂದ್ ಕಡೆ ಸ್ವಪಕ್ಷ, ಮತ್ತೊಂದು ಕಡೆ ವಿರೋಧ ಪಕ್ಷದ ಸಂಕಷ್ಟದ ನಡುವೆ ಪ್ರದೀಪ್ ಈಶ್ವರ್ ಸಿಲುಕಿಕೊಂಡಿದ್ದಾರೆ. ಹೌದು, ಹಲವು ದಿನಗಳಿಂದಲೂ ಕೂಡ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಹೊಡೆದ ಮನೆಯಂತಾಗಿದೆ. ಒಂದ್ ಕಡೆ ಶಾಸಕ ಪ್ರದೀಪ್ ಈಶ್ವರ್ ಹಿರಿಯ ಕಾಂಗ್ರೆಸ್ ನಾಯಕರನ್ನ ಕಡೆಗಣಿಸ್ತಾ ಇದ್ದು ಯಾವುದೇ ಸಭೆ ಸಮಾರಂಭಗಳಿಗೂ ನಮ್ಮನ್ನ ಕರೆಯದೆ ನಮಗೆ ಅವಮಾನ ಮಾಡ್ತಿದ್ದಾರೆ ಎಂದಿದ್ದಾರೆ. ಮತ್ತೊಂದು ಕಡೆ ಯಾವೊಬ್ಬ ಕಾರ್ಯಕರ್ತನ ಸಂಪರ್ಕಕ್ಕೂ ಪ್ರದೀಪ್ ಈಶ್ವರ್ ಸಿಗ್ತಾ ಇಲ್ಲ, ಅವರ ಕಷ್ಟಗಳನ್ನ ಕೇಳ್ತಾ ಇಲ್ಲ ಅನ್ನೋ ಆರೋಪ ಕೂಡ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಈಗ ಹಿರಿಯ ಕಾಂಗ್ರೆಸ್ ಮುಖಂಡರು ಸಹಿ ಸಂಗ್ರಹಿಸಿ ಅದನ್ನ ಹೈಕಮಾಂಡ್ಗೆ ನೀಡಿ ಪ್ರದೀಪ್ ಈಶ್ವರ್ ವಿರುದ್ಧ ದೂರನ್ನ ದಾಖಲಿಸಲು ರೆಡಿಯಾಗಿದ್ದಾರೆ. 28 ಕಾಂಗ್ರೆಸ್ ಹಿರಿಯ ಮುಖಂಡರು ಈ ತೀರ್ಮಾನಕ್ಕೆ ಬಂದಿದ್ದು ತಮ್ಮನ್ನ ಹಾಗೂ ಕಾರ್ಯಕರ್ತರನ್ನ ಪ್ರದೀಪ್ ಈಶ್ವರ್ ತುಂಬಾ ಹಗುರವಾಗಿ ಕಾಣ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಒಂದು ವೇಳೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದ್ರೆ ಅದಕ್ಕೆ ಪ್ರದೀಪ್ ಈಶ್ವರ್ ಕಾರಣ ಎಂದು ನೇರವಾಗಿಯೇ ಹೇಳ್ತಿದ್ದಾರೆ. ಇತ್ತ ಪ್ರದೀಪ್ ಈಶ್ವರ್ ಅವರ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದರೂ ಪ್ರಯೋಜನವಾಗ್ತಿಲ್ಲ ಎಂದು ಮಾಜಿ ಶಾಸಕ ಕೆಪಿಸಿಸಿ ಸದಸ್ಯ ಮುನಿಯಪ್ಪ ಅಸಮಾಧಾನವನ್ನ ಹೊರಹಾಕಿದ್ದು ಇದೀಗ ಪ್ರದೀಪ್ ಈಶ್ವರ್ ವಿರುದ್ಧ ಸಹಿ ಸಂಗ್ರಹವನ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸ್ಥಿತಿ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.